ಹಲೋ, ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಾಸ್ ವ್ಲಾಗ್. ನೀವು ಏರ್ ಕೇರ್ಗೆ ಸ್ಕಿನ್ ಕೇರ್ಗೆ ಒಳ್ಳೆ ವೀಡಿಯೋಸ್ ಹುಡುಕ್ತಾ ಇದ್ದೀರಾ? ಹಂಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ಈಗಂತೂ ಚಳಿಗಾಲ ಮುಗಿದು ಬೇಸಿಗೆಗಾಲ ಬರ್ತಾ ಇದೆ. ತುಂಬಾ ಬಿಸಿಲು. ಆಚೆ ಮಧ್ಯಾಹ್ನ ಟೈಮ್ ಹೋದರೆ ಎಷ್ಟು ಸನ್ಸ್ಕ್ರೀನ್ ಹಾಕಿದ್ರೂ ಟ್ಯಾನ್ ಅಂತೂ ಕಮ್ಮಿ ಆಗಲ್ಲ, ಮುಖ ಟ್ಯಾನ್ ಆಗೇ ಆಗುತ್ತೆ. ಇನ್ನೊಂದು, ನಾನು ಮಧ್ಯಾಹ್ನದ ಸ್ಕೂಲ್ಗೆ ಹೋಗಿ ಬರ್ತೀನಿ ನನ್ನ ಮಗಳು ಕರ್ಕೊಂಬರೋದಕ್ಕೆ. ನೋಡಿ, ಇಲ್ಗೂ ನೀವು ಡಿಫ್ರೆನ್ಸ್ ನೋಡ್ಬೋದು, ಎಷ್ಟು ಟ್ಯಾನ್ ಆಗಿದೆ ಫೇಸು ಅಂತ. ಬಟ್ ನಾನು ಅಷ್ಟು ಪಾರ್ಲರ್ಗೆಲ್ಲ ಹೋಗೋಕ್ಕೆ ಇಷ್ಟಪಡಲ್ಲ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಸೋಕ್ಕೆ. ಅದಕ್ಕೆ ಹೋಮ್ ಮೇಡು ಏನು ರೆಮಿಡಿ ಇದೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಅಂತ ನಾನೊಂದ್ಸಲ ಟ್ರೈ ಮಾಡಿದೆ. ಅದು ರಿಸಲ್ಟ್ ಚೆನ್ನಾಗಿ ಬಂತು. ಅಂದರೆ ನಾವು ಪಾರ್ಲರ್ಗೆಲ್ಲ ಹೋದರೆ ಅದು ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ. ಮುಖನೂ ಕೂಡ ಹೋಗ್ತಾ ಹೋಗ್ತಾ ಹಂಗೇ ಹಾಳಾಗುತ್ತೆ. ಬಟ್ ನಾವು ಮನೇಲೇ ರೆಮಿಡೀಸ್ ಮಾಡಿದಾಗ ಹೋಮ್ ಮೇಡ್ ರೆಮಿಡೀಸು ರಿಸಲ್ಟ್ ನಿಧಾನ ಆದ್ರೂ ಫೇಸ್ ಏನೂ ಹಾಳಾಗಲ್ಲ, ಮತ್ತು ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಟ್ಯಾನ್ ರಿಮೂವ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಇದರಲ್ಲಿ 1 ಸ್ಪೂನ್ ಕಾಫಿ ಪುಡಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೇಕಿದ್ದರೆ ಕಾಫಿ ಪುಡಿ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಈ ಫೈನ್ ಆಗಿರುತ್ತಲ್ಲ ಕಾಫಿ ಪೌಡರು, ಅದನ್ನು ತೊಗೊಳೋದಕ್ಕಿಂತ ಸ್ವಲ್ಪ ತರಿಯಾಗಿರೋ ಕಾಫಿ ಪೌಡರ್ ತೊಗೊಂಡ್ರೆ ಸ್ಕ್ರಬ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಫೈನ್ ಆಗಿರೋದೇನಾದರೂ ತೊಗೊಂಡ್ವಿ ಅಂದರೆ ನೀವು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾನು ಇಲ್ಲೇನು ಶುಗರ್ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಕಾಫಿ ಪುಡಿ ತರಿಯಾಗಿದೆ ಅದಕ್ಕೋಸ್ಕರ. ಮತ್ತು ಇದ್ರ ಜೊತೆಗೆ ಏನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಾಫಿ ಪೌಡರ್ ಜೊತೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಕೈಲಿ ಮಿಕ್ಸ್ ಮಾಡೋದೇ ಬೆಟರು. ನಿಮ್ದೇನಾದರೂ ಡ್ರೈ ಸ್ಕಿನ್ ಇದ್ದರೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಬೋದು. ಬಟ್ ನಾನಿಲ್ಲಿ ಮೊಸರೇನು ಸೇರಿಸ್ಕೊತಾ ಇಲ್ಲ, ನಂದು ಸ್ವಲ್ಪ ಆಯಿಲಿ ಸ್ಕಿನ್ನು, ಸೊ ಅದಕ್ಕೋಸ್ಕರ. ಅನಗ್ತಾ ಇದೆ ಜೇನುತುಪ್ಪ. ಸ್ಪೂನಿಂದ ಅನ್ಕಿ ಬಟ್ಟೆ ಮೇಲೆಲ್ಲ ಬೀಳ್ತಾ ಇದೆ. ಒಳಗಡೆ ಇಟ್ಬಿಟ್ಟು ಹಂಗೇ ಫೇಸ್ ವಾಶ್ ಮಾಡ್ಕೋಬೇಕು. ಧೂಳು, ಡಸ್ಟು ಅಥವಾ ಬೆಳಗ್ಗೆ ಮಾಯ್ಶ್ಚರೈಸರು ಏನಾದರೂ ಹಚ್ಚಿರ್ತೀರ ನೋಡಿ, ಬೆಳಗ್ಗೆ ಮುಖ ತೊಳೆದಾಗ ಏನೂ ಇರಬಾರ್ದು. ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಬೇಕು. ನಾನು ಹೋಗಿ ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಆವಾಗಲೇ ಬೇರೆ ಡ್ರೆಸ್, ಇವಾಗಲೇ ಬೇರೆ ಡ್ರೆಸ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಅಂದ್ಬಿಟ್ಟು ಅಡುಗೆ ಕೆಲಸ ಮಾಡೋಣ ಅಂತ ಹೋದೆ. ಅಡುಗೆ ಮನೇಲಿ ಬಟ್ಟೆ ಮೇಲೆಲ್ಲ ಸಾಂಬಾರು ಚೆಲ್ತು. ಸೊ ಅದಕ್ಕೋಸ್ಕರ ಇವಾಗ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ತೊಗೊಂಡು ಇವಾಗ ಸ್ಕ್ರಬ್ ಮಾಡ್ಕೋಬೇಕು. ಅದೇ ಹೇಳಿದ್ನಲ್ಲ ಆವಾಗಲೇ, ನೀವು ಕಾಫಿ ಪುಡಿ ಏನಾದರೂ ತುಂಬ ಸಾಫ್ಟಾಗಿದ್ದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ತರಿಯಾಗಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಕ್ಕರೆ ಆ್ಯಡ್ ಮಾಡ್ಕೊಂಡ್ರೇ ಬೆಟರು. ತುಂಬ ದಪ್ಪ ಇರೋ ಸಕ್ಕರೆ ಆ್ಯಡ್ ಮಾಡ್ಕೊಬಿಡಿ, ಸ್ಕ್ರಬ್ ಮಾಡೋಕ್ಕೆ ಆಗಲ್ಲ. ಇದಕ್ಕೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಬೋದು. ಆದರೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಲೆಮನ್ ಹಾಕ್ಕೊಂಡ್ರೆ ಸ್ವಲ್ಪ ಅಲರ್ಜಿ ಥರ ಆಗ್ಬೋದು, ರೆಡ್ನೆಸ್ಸು ಆ ಥರ. ಅದು ಸಿಟ್ರಸ್ ನೋಡಿ, ಸೊ ಅದಕ್ಕೋಸ್ಕರ. ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನೇ, ಅದಕ್ಕೆ ನಾನೇನು ಅಷ್ಟೊಂದೇನಿಲ್ಲ. ಬಟ್ ಸುಮ್ಮನೆ ಸ್ಕ್ರಬ್ ಮಾಡಬೇಕಾದ್ರೆ ಏನಾದರೂ ಸಿಟ್ರಸ್ ಇರೋದ್ರಿಂದ ಪ್ರಾಬ್ಲಮ್ ಆದರೆ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಅಲ್ಲ ಅಂದರೆ ಬೇಕಿದ್ರೆ ನೀವು ಲೆಮನ್ನ ಸ್ವಲ್ಪ ಒಂದು 3-4 ಡ್ರಾಪ್ಸ್ ಯೂಸ್ ಮಾಡ್ಕೊಳ್ಳಿ. ನಾವು ಸ್ಕ್ರಬ್ ಮಾಡ್ತೀವಿ ಅಂತ 20 ಮಿನಿಟ್ಸ್, ಅರ್ಧ ಗಂಟೆ ಚೆನ್ನಾಗಿ ಉಜ್ಬಿಡ್ಬೇಡಿ. ಅಂದರೆ ನಾವು ಈ ಥರ ಶುರು ಮಾಡಿದ್ರೆ ಈ ಕಡೆ ಒಂದು 20 to 30 ಸೆಕೆಂಡ್ಸ್ ಸ್ಕ್ರಬ್ ಮಾಡಿದ್ರೆ ಸಾಕು. ಇಲ್ಲೂ ಅಷ್ಟೇ, ಎಲ್ಲ ಕಡೆ ಒಂದು 20 to 30 ಸೆಕೆಂಡ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಇದು ಟ್ಯಾನ್ ರಿಮೂವಲ್ಗೆ ಒಂದು ರೆಮಿಡಿ ಅಷ್ಟೇ. ಇನ್ನು ಎಷ್ಟೊಂದು ರೆಮಿಡೀಸ್ ಮಾಡ್ಬೋದು, ಹೋಮ್ ರೆಮಿಡೀಸು.
ಬಟ್ ಇದು ಹೇಳಿದ್ನಲ್ಲ, ಇನ್ಸ್ಟಂಟ್ ರಿಸಲ್ಟ್ ಅಂತೂ ಕೊಡಲ್ಲ. ಸ್ವಲ್ಪನೇ ಟ್ಯಾನು ರಿಮೂವ್ ಆಗುತ್ತೆ. ನಿಮ್ಗೆ ಇನ್ಸ್ಟಂಟ್ ರಿಸಲ್ಟ್ ಬೇಕು ಅಂದರೆ ಅಫ್ಕೋರ್ಸ್ ಕೆಮಿಕಲ್ ಬರುತ್ತಲ್ಲ, ಪಾರ್ಲರಲ್ಲೆಲ್ಲ ಮಾಡ್ತಾರಲ್ಲ ಕೆಮಿಕಲ್ ಬೇಸು, ಅದೇ ಥರದನ್ನೇ ಯೂಸ್ ಮಾಡಬೇಕು. ನಮಗೆ ರಿಸಲ್ಟ್ ನಿಧಾನ ಆದರೂ ಪರವಾಗಿಲ್ಲ, ಫೇಸ್ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋರಾದರೆ ಹೋಮ್ ರೆಮಿಡೀಸ್ ಟ್ರೈ ಮಾಡಿ. ಅದು ಹೇಳಿರುವ ಹೋಮ್ ರೆಮಿಡೀಸ್ ರಿಸಲ್ಟ್ ನಿಧಾನ ಆದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಫೇಸು ಚೆನ್ನಾಗಿರುತ್ತೆ. ಮುಖಕ್ಕೆ ಹಾಕಿ ಕತ್ನ ಇಗ್ನೋರ್ ಮಾಡಬೇಡಿ, ಕತ್ಗೂ ಅಪ್ಲೈ ಮಾಡಿ. ಇದು ಇವಾಗ ಆಗಿದೆ, ಒಂದು ಸ್ವಲ್ಪ ಡ್ರೈ ಆಗೋ ತನಕ ವೆಯ್ಟ್ ಮಾಡೋಣ. ಆಮೇಲೆ ಕೋಲ್ಡ್ ವಾಟರಲ್ಲಿ ಬೇಡ ಮತ್ತು ತುಂಬ ಬಿಸಿ ನೀರಲ್ಲೂ ಬೇಡ, ಒಂದು ಟಿಶ್ಯೂನ ಒದ್ದೆ ಮಾಡ್ಕೊಂಡು ಬೇಕಾದ್ರೆ ಹಂಗೆ ಒರೆಸ್ಕೊಳ್ಳಿ. ನಮಗೆ ಕ್ಲೀನ್ ಆಗಬೇಕು, ಅದೆಲ್ಲ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಅಂದರೆ ಮಾಮೂಲಿ ನಾರ್ಮಲ್ ವಾಟರ್ ಬರುತ್ತಲ್ಲ ಅದರಲ್ಲಿ ತೊಳ್ಕೊಳ್ಳಿ. ನಾನು ಇವಾಗ ಇದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ರಿಸಲ್ಟ್ ಹೆಂಗೆ ಬಂದಿದೆ ಅಂತ. ಆ್ಯಕ್ಚುಲಿ ಇವಾಗ ನೋಡ್ಬೋದು ನೀವು, ನೋಡಿ ಇಲ್ಲೆಲ್ಲ ಅವಾಗಲೇ ಎಷ್ಟು ಬ್ಲ್ಯಾಕ್ ಇತ್ತು ಅಂತ. ನಾನು ಆಲ್ರೆಡಿ ಅವತ್ತು ಒಂದಿನ ಒನ್ ಡೇ 2 ಡೇಸ್ ಬ್ಯಾಕ್ ಒಂದಿನ ಅಪ್ಲೈ ಮಾಡಿದ್ದೆ, ಮತ್ತೆ ಅಪ್ಲೈ ಮಾಡೋಕ್ಕಾಗಲಿಲ್ಲ ಅಂತ ಬಿಟ್ಬಿಟ್ಟಿದೆ. ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ಅಂತ. ನೀವು ಫೇಸ್ ವಾಶ್ ಮಾಡಾದ್ಮೇಲೆ ಯಾವತ್ತೂ ಅಷ್ಟೇ ತೊಗೊಂಡು ಹಿಂಗೆ ಉಜ್ಬೇಡಿ, ಟವಲ್ ಆಗಲಿ ಟಿಶ್ಯೂ ಪೇಪರ್ ಆಗಲಿ, ಸುಮ್ಮನೆ ಹಿಂಗೆ ಅದ್ಬೇಕು ನೀರು ಡ್ರೈ ಆಗೋ ತನಕ. ನಾನು ಬಿಫೋರು ಆಫ್ಟರು ವಿಡಿಯೋ ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು ರಿಸಲ್ಟು. ಆ್ಯಕ್ಚುಲಿ ಒಂದಿನಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಲ್ಲ, 2 ದಿನಕ್ಕೆ. ಇನ್ನೂ 1-2 ದಿನ ಅಪ್ಲೈ ಮಾಡಿದ್ರೆ ಇನ್ನೂ ನೀಟಾಗಿ ರಿಸಲ್ಟ್ ಕೊಡುತ್ತೆ. ಇವೆರಡನ್ನ ಅಪ್ಲೈ ಮಾಡಿದ್ರೂ ಆಗತ್ತೆ. ಇನ್ನೊಂದು ಸ್ವಲ್ಪ ಬೇಗ ರಿಸಲ್ಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಇನ್ನೂ ವೀಡಿಯೋಸ್ ಹಾಕ್ತೀನಿ. ಅಥವಾ ನಿಮಗೆ ಡ್ಯಾಂಡ್ರಫ್ ಇದ್ದರೆ, ತುಂಬ ಡ್ಯಾಂಡ್ರಫ್ಗೆ ಮತ್ತು ಕೈ ಕಾಲೆಲ್ಲ ತುಂಬಾ ಟ್ಯಾನ್ ಆಗಿರುತ್ತೆ ನೋಡಿ, ಅದಕ್ಕೂ ಇನ್ನು ಸ್ವಲ್ಪ ಬೇಗ ರಿಸಲ್ಟ್ ಬೇಕು ಅಂದರೆ ಅದಕ್ಕೆ. ಮತ್ತು ಫೇಸ್ ಬ್ರೈಟ್ನಿಂಗ್ಗೆ, ನಮ್ಮ ಕಲರ್ ಅಂತೂ ಚೇಂಜ್ ಆಗೋಲ್ಲ ಏನು ಅಪ್ಲೈ ಮಾಡಿದ್ರು. ಈ ವೈಟ್ನಿಂಗ್ ಕ್ರೀಮ್ ಎಲ್ಲ ಬರುತ್ತಲ್ಲ ಅದನ್ನಂತೂ ಬಿಲೀವ್ ಮಾಡಬೇಡಿ, ಯಾಕಂದರೆ ಇದು ನಾವು ಹುಡ್ತಾಗಿ ಬಂದಿರೋ ಕಲರ್, ಅದಂತೂ ಚೇಂಜ್ ಆಗೋಲ್ಲ. ಸ್ವಲ್ಪ ಮೇಕಪ್ ಮಾಡಿದ್ರೆ ಹೋಗ್ಬೋದು ಅಷ್ಟೇ. ಮೇಕಪ್ ತೊಳೆದ್ಮೇಲೆ ನಮ್ಗೆ ಇರೋ ಕಲರ್ ಏನೋ ಅದೇ ಬರೋದು. ಬೇಕಾದರೆ ಈ ಗ್ಲೋದೆಲ್ಲ ಬರುತ್ತಲ್ಲ ಫೇಸ್ ಪ್ಯಾಕ್ಸು, ಅಂದರೆ ನಾನು ಹೋಮ್ ರೆಮಿಡೀಸ್ ಹೇಳ್ತಾ ಇರೋದು. ಅಥವಾ ಬೇರೆ ಏನಾದರೂ ಕೆಮಿಕಲ್ದು ಅಂದರೆ ಮಾಮೂಲಿ ಕ್ರೀಮ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಚ್ಬೇಕು ಅಂದರೆ ಅದು ನಿಮ್ಮಿಷ್ಟ. ಹೋಮ್ ರೆಮಿಡೀಸ್ ಬೇಕಿದ್ರೆ ಟ್ರೈ ಮಾಡಿ. ವೈಟ್ನಿಂಗ್ ಅಲ್ಲ, ಬ್ರೈಟ್ನಿಂಗ್ಗೆ ಅಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಹಂಗೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯೂಸ್ ಆಗಿದೆ ಇದರಿಂದ ಏನಾದರೂ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ನನಗೂ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಕ್ದಂಗೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.